ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ಲರಿಗೂ ನನ್ನ ವ್ಲಾಗ್ಗೆ ಸ್ವಾಗತ. ಇವತ್ತು ನಾವು ಎಲ್ಲರೂ ಫ್ಯಾಮಿಲಿ ಸಮೇತ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಟೆಂಪಲ್ ರನ್ ಅಂತಲೇ ಹೇಳ್ಬೋದು, ದೇವ್ರ ದರ್ಶನಕ್ಕೆ ಹೋಗ್ತಿದ್ದೀವಿ ಫ್ಯಾಮಿಲಿ. ಆದರೆ ಅಪ್ಪಾಜಿ ಅಮ್ಮ ಬರ್ತಾಯಿಲ್ಲ, ಲಾಸ್ಟ್ ಮಂತಲ್ಲಿ ಹೋಗಿದ್ರು ಅನ್ನೋ ರೀಸನಿಂದ ಬರ್ತಾಯಿಲ್ಲ. ಬನ್ನಿ ಹಾಗಾದರೆ ಲಾಗ್ ಸ್ಟಾರ್ಟ್ ಮಾಡಿ. ಲಾಗ್ಸ್ ಇದು ಲಾಗ್ಸ್ ಯಾರ್ಯಾರು ಹೋಗಿದ್ವಿ ಅಂತ ನಿಶಾ ನಾನು ರೋಡ್ ನೋಡಿ ಚಿಕ್ಕಪ್ಪ ಇವ್ರು ಯಾವ ಊರಂತೆ ಹಾಯ್ ಮಾಡ್ರಿ ಎಲ್ಲ. ನೋಡಿದ್ರಲ್ಲ, ನಾವು ಇಷ್ಟು ಜನ ಹೋಗಿದ್ವಿ. ನಾವು ಎಲ್ಲೆಲ್ಲಿಗೆ ಹೋಗಿದ್ವಿ ಅಂತ ಹೇಳ್ತಿದ್ದೀನಿ. ಮೊದಲನೇದಾಗಿ ನಾವು ಹೋಗಿದ್ದು ಬಾಳೆಹೊನ್ನೂರು ಪೀಠ ಅಂತ ಮಠ ಅಂತ ಹೇಳ್ಬೋದು. ಅಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಟಿಫನ್ ಮಾಡಿ ನಾವು ಹೊರಟಿದ್ದೆ 9:40ಕ್ಕೆ. ಇಲ್ಲಿ ಹರಿಹರಪುರ ಅಂತ ಲಕ್ಷ್ಮೀ ನರಸಿಂಹ ದೇವರು, ಮತ್ತು ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಇಲ್ಲಿ ಯಾರಾದರೂ ಅಲ್ಲಿ ಶೃಂಗೇರಿ ಮತ್ತು ಬಾಳೆಹೊನ್ನೂರು ಮಠ ಮಿಡಲಲ್ಲಿ ಬರುತ್ತೆ ಇದು. ನಾನು ಕೂಡ ಹೋಗಿರಲಿಲ್ಲ, ಇದೇ ಫಸ್ಟ್ ಟೈಮ್ ಹೋಗಿದ್ದು. ನೇಚರು ಮತ್ತು ನಮ್ಮ ಹಿಂದೂ ಧರ್ಮದ ದೇವಸ್ಥಾನಗಳು ಇಷ್ಟು ಚೆನ್ನಾಗಿರುತ್ತೆ ಅಂತಲೇ ಗೊತ್ತಿರಲ್ಲ ಕೆಲವೊಬ್ಬರಿಗೆ. ದೇವಸ್ಥಾನ ತುಂಬ ದೊಡ್ಡದಾಗಿದೆ, ನೋಡೋದಕ್ಕೆ ಬೇಕು 1 ಅವರು. ನಡುವೆ ದೇವಸ್ಥಾನ, ಅಕ್ಕಪಕ್ಕದಲ್ಲಿ ಗಿಡ ಮರಗಳು. ಇಷ್ಟು ಬಿಸಿಲಿದ್ರೂ ಕೂಡ ನಮಗೆ ಯಾವುದೇ ಕಾರಣಕ್ಕೂ ಸುಸ್ತಂತೂ ಆಗಿಲ್ಲ. ಎಲ್ಲ ಕಡೆ ನೆರಳು ಫೆಸಿಲಿಟಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಲ್ಲೇ ಗೋಮಾತೆಗಳು ನೋಡಿಕೊಂಡು ಆಮೇಲೆ ಹೋಮಗಳು ಹವನಗಳು ಮಾಡೋದಕ್ಕೆ ತುಂಬ ಸ್ಪೇಷಿಯಸ್ ಜಾಗಗಳು ಕೂಡ ಇದೆ. ಓವರಾಲ್ ಹೇಳ್ಬೋದಂದರೆ ತುಂಬ ಚೆನ್ನಾಗಿರೋ ದೇವಸ್ಥಾನ, ಹಿಂದೂ ಧರ್ಮದ ದೇವಸ್ಥಾನ ಅಂತಲೇ ಹೇಳ್ಬೋದು. ನೋಡಿ, ಕಲ್ಲಿನಿಂದನೇ ಮಾಡಿರೋ ದೇವಸ್ಥಾನ ಇದು ಫುಲ್ಲು. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತು, ಹೋಗಿದ್ದಕ್ಕೂ ತುಂಬ ಒಳ್ಳೇದಂತ ಅನ್ನಿಸ್ತು ನೋಡಿದ ಮೇಲೆ. ನೋಡಿ, ಇದೇ ಥರ ದೇವಸ್ಥಾನ ಇದೆ. ಮತ್ತು ಡೌನ್ ಹೋಗ್ತಾ ಸ್ಟೆಪ್ಸ್ ಇಳ್ತಾ ಹೋದರೆ ಅಲ್ಲೊಂದು ನದಿ ಸಿಗುತ್ತೆ. ನದಿಯಿಂದ ನೇಚರ್ ನೋಡಿದ್ರೆ ದೇವಸ್ಥಾನ ಸುತ್ತಮುತ್ತ ಗಿಡ ಮರಗಳು ತುಂಬ ಚೆನ್ನಾಗಿತ್ತು. ಈ ಹರಿಹರಪುರ ದೇವಸ್ಥಾನದ ಇನ್ನಷ್ಟು ವ್ಯೂಸ್ ನೋಡೋಣ ಬನ್ನಿ ಹಾಗಾದರೆ. ಇಷ್ಟಾಗಿತ್ತು ಹರಿಹರಪುರದ್ದು ವೀಡಿಯೋಸು. ಹಾಗೆಯೇ ನಮ್ಮ ಬಾಸ್ ಆಂಜನೇಯ ಕೂಡ ತುಂಬ ಚೆನ್ನಾಗಿ ಒಂದೇ ಸಿಂಗಲ್ ಇದರಲ್ಲಿದೆ ನೋಡಿ. ಇದಾಗಿದ್ದ ನಂತರ ನಾವು ಹೊರಟಿದ್ದೆ ಶೃಂಗೇರಿ ಶಾರದಾಂಬೆ ಮಠಕ್ಕೆ. ಇಲ್ಲಿ ಆಲ್ವೇಸ್ ಕ್ರೌಡ್ ಯಾವಾಗೂ ಇರುತ್ತೆ. ಸಮ್ಮರ್ ಹಾಲಿಡೇಸ್ ಎಫೆಕ್ಟ್ ಅಂತೂ ತುಂಬಾ ಇತ್ತಿಲ್ಲಿ. ಎಷ್ಟೊಂದು ಜನ ಅಂದರೆ ಜನ, ಬಿಸಿಲಲ್ಲಿ ಶಾರದಾಂಬೆ ದರ್ಶನ ಮಾಡಿದಾಗ ಮಾತ್ರ ಯಾವ ಬಿಸಿಲು ಎಷ್ಟೇ ಸೆಕೆ ಇದ್ದರೂ ಏನೂ ಅನಿಸ್ಲಿಲ್ಲ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಹಾಗೆಯೇ ಇಲ್ಲಿ ತುಂಬ ಇವಾಗ ರೂಲ್ಸು ರೆಗ್ಯುಲೇಷನ್ಸು ಜಾಸ್ತಿ ಆಗಿದೆ. ಟ್ರೆಡಿಷ್ನಲ್ ಔಟ್ಫಿಟ್ಟು ಆಲ್ರೆಡಿ ಮೊದಲೇ ಟ್ರೆಡಿಷ್ನಲ್ ಔಟ್ಫಿಟ್ ಅನ್ನೋದಿತ್ತು. ಇವಾಗ ಮಾತ್ರ ಕುರ್ತಾ ಸೆಟ್ಟು ದುಪ್ಪಟ್ಟ ಇರೋದ್ರ ಮಾತ್ರ ದರ್ಶನ ಸಿಗುತ್ತೆ. ಹಾಗೆಯೇ ಅಲ್ಲಿ ನಮ್ಮ ಗಜಪಡೆಗಳಿತ್ತು, ಅದ್ರ ಜೊತೆ ಒಂದಿಷ್ಟು ಫೋಟೋಸ್ ಜೊತೆಗೆ ಅದರ ಆಶೀರ್ವಾದ ತಗೊಂಡ್ವಿ. ತುಂಬ ಖುಷಿ ಆಯಿತು. ಅದೇ ರೀತಿ ನಮ್ಮ ಮೀನುಗಳು ಇರುತ್ತೆ ನದಿಲಿ, ಅಲ್ಲೆಲ್ಲ ಮೀನು ನೋಡಿಕೊಂಡು ಮಂಡಕ್ಕಿ ಪ್ರಸಾದ ಅದಕ್ಕೆಲ್ಲ ಹಾಕಿ ಖುಷಿಯಾಗಿ ನೋಡ್ಕೊಂಡು ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೊರಟಿದ್ದು. ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಮಾತ್ರ ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ಅದೇ ರೀತಿ ಇಲ್ಲೂ ಕೂಡ ಸೇಮ್ ಕ್ರೌಡ್ ಮಾತ್ರ ಎಲ್ಲೂ ಕಡಿಮೆ ಆಗಿರಲಿಲ್ಲ. ಸಮ್ಮರ್ ಎಫೆಕ್ಟ್ ಅಂತ ಹೇಳ್ಬೋದು, ಏನಂತ ಗೊತ್ತಿಲ್ಲ, ಎಲ್ಲ ಕಡೆನೂ ಕ್ರೌಡ್ ಜಾಸ್ತಿನೇ ಇತ್ತು. ಆದರೂ ಕೂಡ ದರ್ಶನ ಅಂತೂ ಮಾಡ್ದಲೇ ಇರೋಕ್ಕಾಗಲ್ಲಲ್ಲ. ಹೋಗಿದ್ದಾದಮೇಲೆ ಎಲ್ಲ ಕೂಡ ದರ್ಶನ ಮಾಡ್ಕೊಂಡ್ವಿ. ಅನ್ನಪೂರ್ಣೇಶ್ವರಿ ಅಮ್ಮನವರ ದರ್ಶನ ಮಾಡಿಕೊಂಡು ನಾವು ಅವತ್ತು ಸಂಜೆ ನೈಟು ಹೊರಟಿದ್ದು ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಕ್ಕೆ. ನೈಟು ಮಂಜುನಾಥನ ದರ್ಶನ ಮಾಡೋಕ್ಕಾಗಲಿಲ್ಲ. ಅಲ್ಲೇ ಆಲ್ಟಿಂಗ್ ಆಗಿ ಮಾರ್ನಿಂಗ್ ಎದ್ದು ದರ್ಶನ ಮಾಡೋಣ ಅಂತ ಅಲ್ಲೇ ಎಲ್ಲ ರೂಮ್ಗಳು ಬುಕ್ ಮಾಡಿಕೊಂಡು ಅಲ್ಲೇ ಉಳ್ಕೊಂಡು ಮಾರ್ನಿಂಗ್ ದರ್ಶನ ಮುಗಿಸ್ಕೊಂಡ್ವಿ. ನೈಟ್ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ಧರ್ಮಸ್ಥಳ ದೇವಸ್ಥಾನದ ವ್ಯೂ ನೋಡಿಕೊಂಡು ಪ್ರಸಾದ ಊಟ ಮಾಡೋದಕ್ಕೆ ನೈಟ್ ಹೋದ್ವಿ.
ಪ್ರಸಾದ ಊಟ ಮಾಡ್ಕೊಂಡು ಅವತ್ತಿನ ನೈಟು ರೆಸ್ಟ್ ಮಾಡಿಕೊಂಡು ಮಾರ್ನಿಂಗ್ ಎಲ್ಲ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೊರಟಿಸಿದ್ದು ಸೆಕೆಂಡ್ ಡೇ ಲಾಗ್ ಕಂಟಿನ್ಯೂ ಆಗುತ್ತೆ. ಅದೇ ರೀತಿ ದರ್ಶನ ಮುಗಿಸ್ಕೊಂಡು ಅವತ್ತಿನ ಡೇ ಫುಲ್ ಸೌತಡ್ಕ ಮತ್ತು ಸೂರ್ಯ ದೇವಸ್ಥಾನಕ್ಕೆ ಹೋಗಿದ್ವಿ. ಅದ್ರದ್ದು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಇದು ಅವತ್ತಿನ ನೈಟು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಮಳೆ ಬಂದಿತ್ತು. ಆ ಮಳೆ ಎಫೆಕ್ಟಿಗೂ ದೇವಸ್ಥಾನಕ್ಕೂ ತುಂಬ ಸಖತ್ತಾಗಿತ್ತು. ದೇವಸ್ಥಾನದಲ್ಲಿ ಹೊರಗೆ ನೋಡ್ಬೋದು ನೀವೇ ಕ್ಲಿಪ್ಪಿಂಗ್ಸಲ್ಲಿ. ದರ್ಶನ ಇಲ್ಲೂ ಕೂಡ ಸುಬ್ರಹ್ಮಣ್ಯದಲ್ಲಿ ಸಂಜೆ ಆಗಿರೋದ್ರಿಂದ ಜಾಸ್ತಿ ರಶ್ ಇರಲಿಲ್ಲ. ಚೆನ್ನಾಗಾಯಿತು ಇಲ್ಲಿ ದರ್ಶನ ಕೂಡ. ಮತ್ತು ದೀಪೋತ್ಸವ ನಡೀತಿತ್ತು, ಆ ಟೈಮಲ್ಲಿ ಹೋಗಿದ್ದು ತುಂಬ ಚೆನ್ನಾಗಿತ್ತು ವ್ಯೂ ನೋಡೋದಕ್ಕೆ. ಅಲ್ಲಿ ಪೂಜೆ ಕೂಡ ಎಫೆಕ್ಟ್ ಎಲ್ಲ ನೋಡಿ ಖುಷಿ ಆಯಿತು. ಈ ಥರ ಯಾವಾಗೂ ಹೋಗಿರಲಿಲ್ಲ ನಾವು. ಆಫ್ಟರ್ನೂನ್ ಟೈಮಲ್ಲಿ ಹೋಗ್ತಿದ್ವಿ, ನೈಟ್ ಯಾವಾಗೂ ಹೋಗಿರಲಿಲ್ಲ. ನೋಡಿ ನೀವೂ ಕೂಡ. ರನ್ ಮಾಡಿಕೊಂಡು ಲಾಸ್ಟ್ ನಮ್ಮೂರ ಕಡೆಗೆ ನಾವು ಹೊರಟಿದ್ದು. ಈ ಲಾಗ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಅದೇ ರೀತಿ ಎಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ. ಯಾವುದಾದ್ರೂ ಪ್ಲೇಸ್ಗಳು ನೋಡದೇ ಇರೋರು ನೋಡ್ಬೋದು, ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಈ ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.